ದಲಿತ ಸೇನೆ ಕೊಪ್ಪಳ ಜಿಲ್ಲಾ ಸಮಿತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜಿಸಲಾಯಿತು. ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು.
ಈ ದಿನ ನಮ್ಮ ಸಂಸ್ಥೆ ಆವರಣದಲ್ಲಿ ದಲಿತ ಸೇನೆ ಸಂಘಟನೆಯವರು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ಜ್ಞಾನ ಮಾರ್ಗವನ್ನು ಹಾಕಿಕೊಂಡಿದ್ದಾರೆ. ಸಂಘಟನೆಯಲ್ಲಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ವಿದ್ಯಾರ್ಥಿ ಸಮುದಾಯ ಈ ರಾಷ್ಟ್ರ ನಾಯಕರ ಜೀವನ ಚರಿತ್ರೆಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಾಕಷ್ಟು ಫೇಲ್ ಆಗಿದ್ದಾರೆ. ಕನಿಷ್ಠ ಸ್ಪರ್ಧೆ ದೃಷ್ಟಿಯಿಂದ ಆದರೂ ಕೂಡ ಅನೇಕ ಪುಸ್ತಕಗಳನ್ನ ಹುಡುಕಿ ತಾವು ಅಭ್ಯಾಸ ಮಾಡಿಕೊಂಡು ಸ್ಪರ್ಧೆಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾನು ಉಡ್ಚಪ್ಪ ನಾಯಕ್ ಅವರಿಗೆ ಅವ್ರ ತಂಡಕ್ಕೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದೇಶದ ಶೋಷಿತ ಜನಾಂಗಕ್ಕೆ ಎರಡು ಕಣ್ಣುಗಳಾಗಿ ನಮಗೆ ಕಂಡಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಆದರ್ಶಗಳು ನಮ್ಗೆಲ್ಲರಿಗೂ ಕೂಡ ಬಹಳ ಅವಶ್ಯಕತೆ ಇದೆ. ಹಾಗಾಗಿಬಿಟ್ಟು ಶೋಷಿತ ಸಮುದಾಯ ಈ ಎರಡು ಕಣ್ಣುಗಳನ್ನು ನಾವು ಕಾಪಾಡಿಕೊಳ್ಳೋದಕ್ಕೂ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳ್ತಾ ಸ್ಪರ್ಧೆಗೆ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ವಿಶೇಷ ಶುಭಾಶಯ ಕೋರ್ತೇನೆ. ಎಲ್ರಿಗೂ ಮತ್ತೆ ಜೈ ಭೀಮ್. ಇವತ್ತೇನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ನಮ್ಮ ರಾಷ್ಟ್ರದ ಉಪ ಪ್ರಧಾನಿಗಳಾಗಿರ್ತಕ್ಕಂಥ ದಿವಂಗತ ಶ್ರೀ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 119ನೇ ಜಯಂತಿಯ ನಿಮಿತ್ತ ಮತ್ತು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ನಿಮಿತ್ತ ಇಂದೇನು ಜಿಲ್ಲಾ ಮಟ್ಟದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆನ ನಾವೇನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಜಿ ಯಲಸಂಗಿ ಸರ್ ಅವರ ಒಂದು ನಾಯಕತ್ವದ ಸಂಘಟನೆ ಆಗಿರ್ತಕ್ಕಂಥ ದಲಿತ ಸೇನೆ ಕೊಪ್ಪಳ ಜಿಲ್ಲಾ ಕಡೆಯಿಂದ ಈ ಒಂದು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಮ್ಮ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಾವನ್ನ ಹಮ್ಮಿಕೊಂಡಿದ್ದೇವೆ. ಈಗ ಆಲ್ರೆಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಮೇಶ್ ಗಬ್ಬೂರ್ ಸರ್ ಅವರು ಮತ್ತು ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಬಸಪ್ಪ ನಾಗೋಲಿ ಸರ್ ಅವರು ಈಗ ಆಲ್ರೆಡಿ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳಿಸಿದ್ರು. ಇಲ್ಲಿ ಏನಪ್ಪಾ ಅಂದ್ರ ಈ ದೇಶದ ಎರಡು ಕಣ್ಣುಗಳಿದ್ದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ರವರು ಪ್ರತಿಯೊಂದು ಶೋಷಿತ ಸಮುದಾಯಗಳ ಮತ್ತು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮೇರು ನಾಯಕರಾಗಿ ಈ ದೇಶದ ದಿಕ್ಕನ್ನೇ ಬದಲಿಸತಕ್ಕಂಥ ಮಹಾನ್ ನಾಯಕರು. ಮೇನು ಅವರ ಬಗ್ಗೆ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೋಬೇಕಂದ್ರೆ ಶಿಕ್ಷಣ ಮುಖ್ಯ. ಶಿಕ್ಷಣದಿಂದನೇ ಇವತ್ತು ಏನಾದ್ರೂ ನಾವು ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಶಿಕ್ಷಣ ತಿಳ್ಕೊಳ್ಳಿಲ್ಲ ಅಂದ್ರೆ ಮಹಾನ್ ವ್ಯಕ್ತಿಗಳ ಬಗ್ಗೆ ನಮ್ಗೆ ತಿಳಿಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಈ ಮಹಾನ್ ವ್ಯಕ್ತಿಗಳ ಪರಿಚಯದ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ತಳಮಟ್ಟದಿಂದಲೇ ಈ ಒಂದು ವಿಚಾರ ಗೊತ್ತಾಗ್ಲಿ ಅನ್ನುವ ಕಾರಣಕ್ಕೆ ನಮ್ಮ ದಲಿತ ಸೇನೆಯ ಎಲ್ಲ ಒಂದು ತಂಡಗಳು ನಾವು ಮಾತಾಡಿಕೊಂಡು ಈ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಶಿಕ್ಷಣದ ಮೂಲಕ ಏರ್ಪಡಿಸಿದ್ರ ಆ ಮಹಾನ್ ನಾಯಕರ ಜಯಂತಿಗೆ ನಾವು ಒಂದು ವಿಶೇಷವಾದ ಜಯಂತಿನ ನಾವು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ. ಹಿಂಗಾಗಿ ಇಡೀ ಇವತ್ತು ಈ ದಿನಮಾನಗಳಲ್ಲಿ ಈ ವರ್ಷ ಜಿಲ್ಲಾ ಮಟ್ಟದಲ್ಲಿ ಆತಪ್ಪ ಅಂದ್ರ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಗ್ಲಿ ಅನ್ನುವ ಒಂದು ಭಾವನೆಯನ್ನ ನಾವು ಇಟ್ಕೊಂಡು ನಮ್ಮ ಎಲ್ಲ ದಲಿತ ಸೇನೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿವಿ. ಈ ಒಂದು ವಿಶೇಷವಾದಂತ ನಮಗನ್ಸಿದ ಮಟ್ಟಿಗೆ ಈಗ ಆಲ್ರೆಡಿ ಸರ್ಗಳು ಹೇಳಿದ್ರು ಒಳ್ಳೆಯ ವಿಚಾರ ಅಂತಂದೇಳಿ. ನಮಗ ಒಳ್ಳೆಯ ವಿಚಾರಗಳನ್ನ ಮಾಡ್ಲಿಕ್ಕೆ ಅವ್ರೆ ನಮಗ ಗುರುಗಳೇ ಮುಖ್ಯ. ಅವ್ರು ಯಾವ ರೀತಿಯಾಗಿ ನಮಗೆ ದಾರಿಯನ್ನು ತೋರಿಸ್ತಾರ ಆ ರೀತಿಯಾಗಿ ನಾವು ಸಂಘಟನೆ ಮೂಲಕ ಈ ಒಂದು ಶಿಕ್ಷಣದಲ್ಲಿ ನಾವು ಮಹತ್ವದ ಹೆಜ್ಜೆ ಇಟ್ಟಿವಿ. ಹಂಗಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ನಮ್ಮ ಬಹುಮಾನಗಳನ್ನ ಘೋಷಣೆ ಮಾಡಿದ್ದೀವಿ. ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 10,000 ಮತ್ತು ತೃತೀಯ ಬಹುಮಾನ 5,000. ಈ ಬಹುಮಾನಗಳನ್ನ ನಾವು ಇಲ್ಲೇ ಘೋಷಣೆ ಮಾಡ್ತೀವಿ. ಇವತ್ತು ವ್ಯಾಲ್ಯೂಯೇಷನ್ ಮಾಡಿ ಆ ಬಹುಮಾನಗಳನ್ನು ನಾವು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವಾಗ ಆ ಬಹುಮಾನಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಇದು ಮುಗಿದ ನಂತರ ಇಲ್ಲೇ ನಾವು ಒಂದು ಹಾಲ್ನಲ್ಲಿ ಎಕ್ಸಾಮ್ ಮಾಡಿ ಇಲ್ಲೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀವಿ. ಈ ರೀತಿಯಾಗಿ ನಮ್ಮ ಎಲ್ಲಾ ಸಂಘಟನೆ ಹಮ್ಮಿಕೊಂಡಿದೆ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಗಮಿರತಕ್ಕಂಥ ಜಿಲ್ಲಾ ಮಟ್ಟದ ಎಲ್ಲಾ ತಾಲೂಕಿನ ವಿದ್ಯಾರ್ಥಿಗಳಿಗೆ ಬಾಬು ಜಗಜೀವನ್ ರಾಮ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಅವರಿಗೆ ಈ ಒಂದು ಪರೀಕ್ಷೆ ಚೆನ್ನಾಗಿ ಬರಲಿ, ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ. ಜೈ ಭೀಮ್, ಜೈ ಜೈ ಭೀಮ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸ್ಥಳದಲ್ಲಿಯೇ ಪ್ರಕಟಿಸಲಾಗಿದ್ದು, ಆಂಜನೇಯ ಬಂಕಾಪುರ ಪ್ರಥಮ ಸ್ಥಾನ, ಸುಂಕಪ್ಪ ವೆಂಕಟಗಿರಿ ದ್ವಿತೀಯ ಸ್ಥಾನ ಹಾಗೂ ಮುತ್ತಣ್ಣ ಪೂಜಾರಿ ಕುಷ್ಟಗಿ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಹ ಪ್ರಮಾಣಪತ್ರಗಳನ್ನು ವಿತರಿಸಲಾಯಿತು.
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಗಂಗಾವತಿ ಡಿವೈಎಸ್ಪಿ ಜೆಎಸ್ ನಾಮಗೌಡರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವ ದಲಿತ ಸೇನೆಯ ಕಾರ್ಯ ಶ್ಲಾಘನೀಯ ಎಂದರು. 3 ದಿವಸ ಹಿಂದ್ಗಡೆ ಅಧ್ಯಕ್ಷರು ಬಂದರು ನಮ್ಮ ಕಡೆ ಬಂದು, ಅದು ಸರ್ ನಾವು ಹಿಂಗೆ ಒಂದು ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾ ಇದ್ದೇವೆ, ಅದಕ್ಕಾಗಿ ತಾವು ಫಂಕ್ಷನ್ ಬರಬೇಕು ಅಂತ ತಂದ್ರು. ನಾನು ನೋಡಿದ್ಮೇಲೆ ಆ ಫಂಕ್ಷನ್ದಲ್ಲಿ 50 ರೂಪಾಯಿ ಟಿಕೆಟ್ ಎಲ್ಲರಿಗೂ ಇಟ್ಟಿದ್ರು. ನಾನಂದ್ರೆ ಮೊದಲೇ ಜನರು ಪೇಪರ್ ಅಂದ್ರೆ ಎಕ್ಸಾಮ್ ಅಂದ್ರೆ ಬರುವುದಿಲ್ಲ, ಅಂತದ್ರಲ್ಲಿ 50 ರೂಪಾಯಿ ಹಾಕಿದ್ರೆ ಯಾರು ಬರುವುದಿಲ್ಲ, ಯಾಕೆ 5 ರೂಪಾಯಿ ಹಾಕಿದಿರಿ, ಮತ್ತೆ ಮೊದಲೇ ಮಕ್ಕಳು ಬಂದು ಬರೀತಾರಂದ್ರೆ ಫ್ರೀ ಆಗಿರ್ಲಿ ಅಂತ ನಾನು ಕೇಳ್ತಾ ಇದ್ದೆ. ಆದ್ರೆ ಅವ್ರು ಅವಾಗ ಹೇಳಿದ್ರು, ಸರ್ ಈಗಾಗಲೇ 200 ಜನ ಮಕ್ಕಳು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ನಮ್ಮ ದೇಶಕ್ಕೆ ನಿಜವಾಗ್ಲೂ ಜ್ಞಾನ ಯುಗ ಪ್ರಾರಂಭ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1929ರಲ್ಲಿ ಕ್ರಿಪ್ಸ್ ಮಿಷನ್ ಬರುತ್ತೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರುತ್ತೆ. ಅವಾಗ ಇದ್ದಾಗೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿರುತ್ತೆ. ಆಗಿದ್ದಾಗ ಅವಾಗ ಅಮೆರಿಕದ ಒಬ್ಬ ಪತ್ರಕರ್ತ ಬಂದು ನಮ್ಮಲ್ಲಿ ಆ ರೌಂಡ್ ಟೇಬಲ್ ಬಗ್ಗೆ ಕೇಳಲಿಕ್ಕೆ ಬರ್ತಾರೆ. ಬರ್ಬೇಕಂತಿಕೊಂಡು ಹೇಳಿ ಮುಂಜಾನೆ 12 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೆ ತಿರುಗಾಡ್ತಾರೆ. ಯಾರ್ದು ಅಪಾಯಿಂಟ್ಮೆಂಟ್ ಸಿಗಲ್ಲ. ಅವಾಗ ಲಾಸ್ಟಿಗೆ ಒಂದು ಟ್ರೈ ಮಾಡೋಣ ಅಂತಿಕೊಂಡು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಿತ ಕೇಳ್ತಾರೆ, ಸರ್ ನನಗೆ ಹಿಂಗೆ ರೌಂಡ್ ಟೇಬಲ್ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಚರ್ಚೆ ಮಾಡಬೇಕು, ನೀವು ಸ್ವಲ್ಪ ನನಗೆ ಅವಕಾಶ ಕೊಡ್ತೀರಾ ಅಂತೇಳಿ. ಹಾಗಾದ್ರೆ ಟೈಮ್ ಎಷ್ಟಾಗಿದೆ ಅಂತ ಕೇಳ್ತಾರೆ. 2 ಗಂಟೆ, ರಾತ್ರಿ 2 ಗಂಟೆ ಆಯ್ತು, 2:20 ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ ಅವ್ರ ಮನೆಗೆ. ರಾತ್ರಿ 2:20 ಗಂಟೆಗೆ ಹೋಗ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಗೆ ಹೋದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡಿಕೊಂಡು ಈ ಪತ್ರಕರ್ತ ಗಾಬರಿ ಆಗ್ತಾರೆ. ಯಾಕೆ ಗಾಬರಿ ಆಗ್ತಾರೆ ಅಂತಂದ್ರೆ 2:20 ಎಲ್ಲರೂ ನಾವು ಬೆಡ್ ಮೇಲೆ ಮಲ್ಕೊಂಡಿರ್ತೇವೆ. ಆ ಟೈಮ್ದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂಟು ಕೂಟು ಹಾಕೊಂಡು, ಕೋಟ್ ಹಾಕೊಂಡು, ಟೈ ಹಾಕೊಂಡು ಫುಲ್ ಸ್ಮಾರ್ಟ್ ಆಗಿ ನಿಂತ್ಕೊಂಡವ್ರು ಗಾಬರಿ ಆಗ್ತಾರೆ. ಸರ್ ಮಲ್ಕೊಂಡಿದ್ರೇನೋ ಗೊತ್ತಿಲ್ಲ, ಮಲ್ಕೊಂಡವ್ರು ನೀವು ಎಲ್ಲ ಸೂಟ್ ಕೂಟ್ ಹಾಕೊಂಡು ನಮ್ಮ ಇದಕ್ಕೆ ನೀವು ಬಂದಿದ್ದೀರಲ್ಲ, ನಿಮ್ದು ಏನು ಉತ್ಸಾಹ ಅಂತ ಕೇಳ್ತಾರೆ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನನ್ನ ದೇಶ ಹೀಗೆ ಗುಲಾಮ್ ಇಲ್ಲದವರ ಮಾತುಗಳನ್ನ ಕೇಳಿ ಮಲ್ಕೊಂಡ್ಬಿಟ್ಟಿದೆ. ಎಲ್ಲರೂ ನಮ್ಮ ದೇಶವನ್ನು ಹೀಗೆ ಮಾತಾಡಿ ಮಲಗಿಸ್ಬಿಟ್ಟಿದ್ದಾರೆ. ಆದರೆ ನನ್ನ ದೇಶವನ್ನು ಎಬ್ಬಿಸ್ಲಿಕ್ಕೆ ಅವಶ್ಯಕ ನಾನೊಬ್ಬ ಜ್ಯೋತಿಯಾಗಿ ಬೆಳಗಿ ನಮ್ಮ ದೇಶ ಹೀಗಿದೆ ಅಂತ ತೋರಿಸ್ಲಿಕ್ಕೆ ನಾ ರಾತ್ರಿ 2:30 ಬಂದ್ರು ಅಷ್ಟೇ, ಬೆಳಿಗ್ಗೆ 4 ಗಂಟೆಗೆ ಬಂದ್ರು ಅಷ್ಟೇ, ನಮ್ಮ ದೇಶ ಹೀಗೆ ಇರುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆ ಪುರುಷನ ಸರ್ಟಿಫಿಕೇಟ್ಸ್ ಬರೀ ಡಿಗ್ರಿ ನೋಡಿದರೆ, ಮಾಸ್ಟರ್ ಡಿಗ್ರಿ ನೋಡಿದರೆ, ಪೋಸ್ಟ್ ಡಿಗ್ರಿ ನೋಡಿದರೆ ಒಂದು ಪೇಜ್ ಆಗುತ್ತೆ. ನಾವೆಲ್ಲರೂ ಕೇಳ್ಕೊಂಡು ದೊಡ್ಡೊಂದು BA ಮಾಡಿದ್ವಿ ಅಂದ್ರೆ MA ಮಾಡಿದ್ವಿ ಅಂತಂದ್ರೆ ನಾವೆಲ್ಲರೂ ಬಾರಿ MA ಅಂತ ಬರ್ಕೊಂತೇವೆ. ಅದು ಮತ್ತೆ ಹಿಂದಾಗಡೆ ನಾನೊಂದು IAS ಪರೀಕ್ಷೆ ಬರೆಯಕ್ಕೆ ಹೋಗಿದ್ದೆ ಅಂದ್ರೆ IAS ಟ್ರೈಡ್ ಅಂತ ಬರೀತೀವಿ. ಅವ್ರದ್ದು ಒಂದು ಪೇಜ್ ಆಗುತ್ತೆ. ಪೋಸ್ಟ್ ಡಾಕ್ಟರೇಟ್ 15 ಮಾಡಿದ್ದಾರೆ ಅವರು, 15 ಪೋಸ್ಟ್ ಡಾಕ್ಟರೇಟ್. ಸೊ ಇಷ್ಟು ಮಾಡಿದಂತ ಒಬ್ಬ ಮೇಧಾವಿ ಬಗ್ಗೆ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ನಮ್ಮ ದೇಶ ಯಾವುದೇ ಒಂದು ಜನಾಂಗ ಆಗ್ಲಿ, ಒಂದು ಮನೆ ಆಗ್ಲಿ, ಫಸ್ಟಿಗೆ ಎಲ್ಲರಿಗೆ ನಮ್ಗೆ ಬೇಕಾಗಿದ್ದು ಉಟ್ಕೊಳ್ಳಿಕ್ಕೆ ಬಟ್ಟೆ, ನಂತರ ಊಟ, ಆಮೇಲೆ ಎಲ್ಲರೂ ಸಿಕ್ಕ ಮೇಲೆ ಎಲ್ಲರೂ ಸಮಾನರಾಗ್ತೇವೆ. ಸಮಾನರು ಆದ್ಮೇಲೆ ದೇಶ ಅಥವಾ ಜಗತ್ತು ಏನೇ ನಡಿಬೇಕಾಗಿತ್ತು ಅಂತಂದ್ರೆ ಅದು ಜ್ಞಾನ. ಯಾವಾಗ ಜನರಿಗೆ ಜ್ಞಾನ ಬರಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗೆ ನಮ್ಗೆ ಯಾರು ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಜ್ಞಾನದ ಯುಗ. ಯಾರ್ಯಾರು ಜ್ಞಾನವನ್ನ ಅಳವಡಿಸ್ಕೋತಾರೋ, ಯಾರು ಅರಿವು ಮಾಡ್ಕೊಂಡಾಗೆ ಆ ಮನುಷ್ಯನನ್ನೇ ಹಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಮುನ್ನಡೆಯನ್ನ ಬರೀಲಿಕ್ಕೆ ಈ ದಲಿತ ಸಂಘಟನೆಯವರು ಮಾಡಿದ್ದಾರೆ. ತುಂಬಾ ಬಹಳ ಅಂದ್ರೆ ಬಹಳ ನನಗೆ ಖುಷಿ ಆಯ್ತು. ತಾವೆಲ್ಲರೂ ಸೇರ್ಕೊಂಡು, ನನಗೆ ಗೊತ್ತಿಲ್ಲ ನೀವು 20,000 ರೂಪಾಯಿ ಫಸ್ಟ್ ಪ್ರೈಸ್ ತೊಗೊಳಕ್ ಬಂದಿದ್ದೀರೋ ಅಥವಾ ಬಂದು ನಿಮ್ಮ ಜ್ಞಾನವನ್ನ ತೋರ್ಸ್ಲಿಕ್ಕೆ ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ನೀವೆಲ್ಲರೂ ಸಂಡೇ ಸಹಿತ ಬಂದು ಇಲ್ಲಿ ಪರೀಕ್ಷೆಯನ್ನ ಬರೆದು ಆ 5 ಮೇಧಾವಿಗಳ ಬಗ್ಗೆ ನೀವೆಲ್ಲರೂ ಓದ್ಕೊಂಡೇ ಬಂದಿರ್ತೀರಿ. ಸೊ ಓದ್ಕೊಂಡು ತಿಳ್ಕೊಂಡಿರ್ತೀರಾ. ಸೊ ಆ ಮೇಧಾವಿಗಳ ಬಗ್ಗೆ ನಾವು ಹೇಳೋದೇನು ದೊಡ್ಡದೇನಲ್ಲ. ಅದಕ್ಕಾಗಿ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ, ಇನ್ನೂ ತಿಳ್ಕೋಬೇಕು. ಜ್ಞಾನದ ಯುಗ, ಕಾಂಪಿಟೇಟಿವ್ ವರ್ಲ್ಡ್, ಕಾಂಪಿಟೇಷನ್ದಲ್ಲಿ ಯಾವನು ಮುಂದೆ ಹೋಗ್ತಾನೆ ಅವನಿಗೆ ಬೆಲೆ ಇದೆ. ಯಾರು ಹಿಂದೆ ಉಳಿತಾರೆ ಅವ್ರು ಹಿಂದೆ ಉಳಿತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಉಡಚಪ್ಪ ಶ್ರೀರಾಮನಗರ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಮಹಾನ್ ನಾಯಕರ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಈ ಪರೀಕ್ಷೆಯನ್ನು ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಲಾಗಿದೆ. ತಕ್ಷಣವೇ ಮೌಲ್ಯಮಾಪನ ಮಾಡಿ ಫಲಿತಾಂಶ ಪ್ರಕಟಿಸುವ ಮೂಲಕ ಪಾರದರ್ಶಕತೆ ಕಾಯ್ದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇವತ್ತು ನಾವು
ಈ ಜಯಂತಿಯ ನಿಮಿತ್ತ ನಾವೊಂದು ಹೇಳಿದ್ರಲ್ಲಾಗಲೇ ನಾವೊಂದು ಒಳ್ಳೆಯ ಸಂದೇಶವನ್ನು ಇಟ್ಟುಕೊಂಡು ನಾವು ವಿದ್ಯಾರ್ಥಿಗಳಿಗೆ ಈ ಮಹಾನ್ ವ್ಯಕ್ತಿಗಳ ಒಂದು ಜಯಂತಿಯ ಸ್ಮರಣಾರ್ಥವಾಗಿ ಏನಾದರೂ ಒಂದು ಸಮಾಜಕ್ಕೆ ಸಂದೇಶನ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದಾಗ ನಮಗೆ ದಿನಾಂಕಗಳು ಕರೆಕ್ಟ್ ಆಗಿ ಸರಿಯಾಗಿ ಸಿಕ್ಕು. ಯಾಕಂದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಉಪಪ್ರಧಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಏಪ್ರಿಲ್ 5ನೇ ತಾರೀಕು ಅದು ಸಂಡೇ ಬಂತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14. ನಾವು ಇವತ್ತೇನು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ನಾವು ಕಾಟಗಿ ತಾಲೂಕಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಜಯಂತಿ ಜೋಡಿಯಾಗಿ ಆಚರಣೆ ಮಾಡಿ ಒಂದು ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡೋಣ ಅಂತ ಹೇಳಿದಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಜಿ ಯಲಸಂಗಿ ಸರ್ ಅವರು, ಇವರು ಕೂಡ ವಕೀಲರು ಗುಲ್ಬರ್ಗದವರು, ಇವರೇ ನಮಗೆ ಮಾರ್ಗದರ್ಶನ ಮಾಡಿದರು. ಈಗ ಸಂಘಟನೆಗಳು ನಾವು ಏನಪ್ಪ ಪ್ರತಿ ವರ್ಷ ನಾವು ದೊಡ್ಡ ಮಟ್ಟದಾಗಿ ನಾವು ಫೋಟೋ ಫ್ರೇಮ್ ಮೂಲಕ ಪುಷ್ಪಾರ್ಚನೆ ಮೂಲಕ ನಾವು ಭಾಷಣ ಮಾಡೋದಲ್ಲ, ಸಮಾಜದ ವಿದ್ಯಾರ್ಥಿಗಳು, ಯಾಕಂದ್ರೆ ಆ ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಾರ ಆ ಸಂದೇಶವನ್ನ ನಾವು ಸಾರೋಣ. ಹಂಗಾಗಿ ನನಗೆ ಅವರೊಂದು ಗೈಡ್ಲೈನ್ಸ್ ಹೇಳಿದ್ರು. ನಾನು ಕೊಪ್ಪಳ ಜಿಲ್ಲಾಧ್ಯಕ್ಷನ ಆದ ನಂತರ ನನಗೆ ಈ ರೀತಿಯಾಗಿ ನಿಮ್ಮ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತಗೊಳ್ಬೇಡ, ಯಾಕಂದ್ರೆ ಸಂಘಟನೆಗಳು ನೂರೆಂಟಿವೆ, ನಮ್ಮದೇ ಆದಂತ ಈ ಮಹಾನ್ ವ್ಯಕ್ತಿಗಳ ಜಯಂತಿ ಪ್ರಕಾರ ಸಮಾಜದಲ್ಲಿ ಒಂದು ಬದಲಾವಣೆ ತಂದ ಅಂತ ಹೇಳಿದಾಗ ಅವರೇ ಹೇಳಿದ್ರು ನನಗೆ. ಈ ರೀತಿಯಾಗಿ ಅವರದೇ ಆಗಿರ್ತಕ್ಕಂಥ ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಸಂವಿಧಾನ. ಈಗ ನಾವು ಪ್ರತಿಯೊಬ್ಬರು ಏನಾದರೂ ಇವತ್ತ ನಾವು ಈ ದೇಶದಲ್ಲಿ ಬದುಕ್ತಾ ಇದ್ದೀವಪ್ಪ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿಯೇ ಕೂಡ ನಾವು ಇವತ್ತು ನಾವು ಜೀವನವನ್ನು ನಡೆಸ್ತಿದ್ದೇವೆ. ಅವಾಗ ನಮಗೊಂದು ಒಳ್ಳೆಯ ಸಂದೇಶ ಬಂತು. ಈ 5 ಜನ ಮಹಾನ್ ವ್ಯಕ್ತಿಗಳನ್ನು ಇಟ್ಟುಕೊಂಡು ನಾವು ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸೋಣ. ಅವರು ಕೂಡ ಮುಂದಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋ ಹೊತ್ನಾಗ ನಾವು ಈ 5 ಜನ ಸಬ್ಜೆಕ್ಟ್ ಅನ್ನು ನಾವು ಇಟ್ಕೊಂಡ್ವಿ. ನಿಮಗೆ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಜ್ಯೋತಿ ಬಾಪುಲೆ ಅವರು 19ನೇ ಶತಮಾನದಲ್ಲಿ 1827ರಲ್ಲಿ ನಮ್ಮ ಜ್ಯೋತಿ ಬಾಪುಲೆ ಅವರು ಫಸ್ಟ್ ಆಗಿನ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವೇ ಇರ್ತಿರಲಿಲ್ಲ. ಅಂತ ದಿನಮಾನಗಳಲ್ಲಿ ಭಾರತ ದೇಶದಲ್ಲಿ ಇದ್ದಾಗ ಮೊದಲನೇದಾಗಿ ನಮ್ಮ ಬಡವರ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡತಕ್ಕಂಥ ಏಕೈಕ ವ್ಯಕ್ತಿ ಯಾರು ಇದ್ದಪ್ಪ ಅಂದ್ರೆ ಅದು ಜ್ಯೋತಿ ಬಾಪುಲೆ ಅವರು. ಸಮಾಜದಲ್ಲಿ ಮೌಢ್ಯಗಳನ್ನ ಎಲ್ಲ ಅವರು ಹೊರತೆಗಿತಾರೆ. ಜ್ಯೋತಿ ಬಾಪುಲೆ ಅವರು ಸತ್ಯ ಶೋಧಕ ಸಮಾಜ ಅಂತ ಹೇಳಿ ನಿರ್ಮಾಣ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ತರ್ತಾರೆ. ಅವರ ಆದ ಕೂಡಲೇ ಅವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಬಾಪುಲೆ ಅವರು 1831ರಲ್ಲಿ ಜನಿಸ್ತಾರ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತಂದೇಳಿ ಇವತ್ತು ಕೂಡ ಬಿರುದು ಕೊಡ್ತಾರೆ. ದೇಶ ವಿದೇಶಗಳಲ್ಲೂ ಕೂಡ ಸಾವಿತ್ರಿಬಾಯಿ ಅವರನ್ನ ಒಂದು ಅತ್ಯುನ್ನತ ಮಟ್ಟ ಕೊಡ್ತಾರೆ. ಆಲ್ರೆಡಿ ನಮ್ಮ ಹೇಳಿದ್ರು ಪುತ್ರನ ಕೊಡ್ತಾರೆ ಅವರು. ಅಂದಿನ ಕಾಲದಲ್ಲಿ ಯಾವ ಪರಿಸ್ಥಿತಿ ಇತ್ತಂದ್ರೆ ಮಹಿಳೆಯರಿಗೆ ಶಿಕ್ಷಣವನ್ನ ಕಲಿಸಲಿಕ್ಕೆ ಸಮಾಜದಲ್ಲಿ ಅವಶ್ಯಕತೆ ಇರಲಿಲ್ಲ. ಸಾವಿತ್ರಿಬಾಯಿ ಫುಲೆಯವರು 2 ಸೀರೆ ಇಟ್ಕೊಂತಾರೆ. 2 ಸೀರೆ, ಒಂದು ಸೀರೆ ಬ್ಯಾಗ್ನಲ್ಲಿ, ಒಂದು ಸೀರೆ ಉಟ್ಕೊಂಡಿರ್ತಾರ. ಅವರು ಮಹಿಳೆಯರಿಗೆ ಶಿಕ್ಷಣ ಕಲಿಸಿಕೊಂಡ್ರೆ ಎಣ್ಣೆಯನ್ನ ಸಗಣಿಯನ್ನ ಅವರು ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರ ಉದ್ಯೋಗಗಳಿಗೆ ಸರ್ಕಾರ ನಡೆಸುವ 14 ಪರೀಕ್ಷೆಗಳಿಗೆ ಸಹ ಇದು ಸಹಾಯವಾಗುತ್ತದೆ ಅಂತ ತಿಳಿಸ್ತೇನೆ. ಇನ್ನೊಂದು ಏನಂದ್ರೆ ವಿಶೇಷವಾಗಿ ದಲಿತ ಸೇನೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಚಪ್ಪಮಟ್ಟ ಅವರ ಸದಸ್ಯರಿಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ನಾನು ಇಷ್ಟು ದಿನಗಳ ಕಾಲ ನೋಡಿದ್ದೀನಿ. ಕೆಲವೊಂದು ಸಂಘಟನೆಗಳು, ಬಹಳ ಸಂಘಟನೆಗಳಿದ್ದಾವೆ, ಒಂದು ಸಂಘಟನೆ ಅಲ್ಲ. ಗಂಗಾವತಿ ತಾಲೂಕಿನಲ್ಲಿ ನಾನು ನೋಡಿರ್ತಕ್ಕಂಥ ಸುಮಾರು ಸಂಘಟನೆಗಳಿದ್ದಾವೆ. ಯಾವ ಸಂಘಟನೆಗೂ ಸಹ ಇಂಥ ಒಂದು ಒಳ್ಳೆಯ ಸ್ಪರ್ಧಾತ್ಮಕ ಪರೀಕ್ಷೆ ಒಳ್ಳೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುಂದಿನ ಅವ್ರಿಗೆ ಏನಾದ್ರು ಒಳ್ಳೆಯದಾಗುತ್ತಾ, ಅವರು ಫ್ಯೂಚರ್ ಒಳ್ಳೆಯದಾಗುತ್ತೆ ಅಂತ ಯಾರು ಯೋಚನೆ ಮಾಡಿಲ್ಲ. ಕೆಲವೊಂದು ಸಂಘಟನೆಗಳ ಬಗ್ಗೆ ಹೇಳ್ಕೋಬಾರದು, ಆ ಥರ ಸಂಘಟನೆಗಳು ಇದಾವೆ, ನಾವು ಕಣ್ಣಾರು ನೋಡಿದ್ದೀವಿ. ಆ ಒಂದು ಸಂಘಟನೆಗಳ ಮಧ್ಯೆ ಇಂಥ ಒಂದು ದಲಿತ ಸೇನೆ ಅಂತ ಮಾಡಿ ಇಂಥ ಒಂದು ಒಳ್ಳೆ ಕೆಲಸ ಮಾಡತಕ್ಕಂಥ ಉತ್ಸಪ್ಪ ಅವರಿಗೆ ನಮ್ದು ಯಾವಾಗಲೂ ನಮ್ಮ ಸಹಾಯ ಅವರು ಯಾವಾಗ ಕರೆದ್ರು ನಾವು ಪ್ರತಿ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತಂದು ನಾನು ಒಂದು ಮಾತಾಡೋದಿರ್ತೇನೆ. ಇವತ್ತು ದಲಿತ ಸೇನೆ ಈ ತರದ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ. ನಿಜಕ್ಕೂ ಕೂಡ ಖುಷಿ. ಬೇರೆ ಬೇರೆ ಸಂಘಟನೆಗಳೆಲ್ಲವರು ಕೂಡ ಏನೇನೋ ಮಾಡ್ತಿರ್ತಾರೆ, ಆದರೆ ದಲಿತ ಸೇನೆ ಸಂಘಟನೆ ಇದು ನಿಜಕ್ಕೂ ಕೂಡ ಅರಿವಿನ ಪ್ರಯಾಣ ಸರ್.
ಈ ತರದ ಅರಿವು ಮೂಡಿಸ್ತಕ್ಕಂಥ ಪಯಣ ವಿದ್ಯಾರ್ಥಿಗಳಲ್ಲಿ ಆದ್ರೆ ಖಂಡಿತ ಸೊಸೈಟಿ ಬದಲಾಗ್ತದೆ. ಇನ್ನೂ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡ್ತಾ ಆ ಸಮಾನತೆ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ, ಜಾತಿ ಹೋಗಲಾಡಿಸೋದ ಬಗ್ಗೆ ಈ ತರದ ಕಾಂಪಿಟೇಷನ್ಗಳನ್ನಿಟ್ಟು ಸಮಾಜದಲ್ಲಿ ಯುವಕರಲ್ಲಿ ಅರಿವು ಮೂಡಿಸಿದ್ರೆ ಖಂಡಿತ ನಿಜಕ್ಕೂ ಕೂಡ ಇದು ಒಳ್ಳೆ ಕೆಲಸ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ತರದ ಆಲೋಚನೆಗಳನ್ನ ಇಟ್ಕೊಂಡ್ರಿ ಅಂತ ಹೇಳ್ತಾ, ನಿನ್ನ ಸಹನೆ ನಿನ್ನ ಜ್ಞಾನ ಇಲ್ಲದಿದ್ದರೆ ನಾವೇನಾಗುತ್ತಿದ್ದೆವೋ, ಈ ಭರತ ಭೂಮಿಯಲ್ಲಿ ನಾಯಿ ನರಿಗಳಂತೆ ಬದುಕುತ್ತಿದ್ದ ನಮಗೆ ಘನತೆಯ ಬದುಕನ್ನು ತಂದಿರಿ, ತಲೆ ಎತ್ತಿ ನಿಲ್ಲುವಂತೆ ಮಾಡಿದಿರಿ, ಏನು ಮಾಡಿದರೆ ತೀರುವುದಯ್ಯ ನಿಮ್ಮ ಋಣವು, ನಿನ್ನ ಮೂರ್ತಿ ಮಾಡಿದರೆ ತೀರುವುದೇ, ನಿನಗೆ ಗುಡಿ ಕಟ್ಟಿದರೆ ತೀರುವುದೇ, ನಿನಗೆ ಹೂಹಾರ ಹಾಕಿದರೆ ತೀರುವುದೇ, ನಿಮ್ಮ ಬಾವುಟ ಎತ್ತಿ ಹಿಡಿದರೆ ತೀರುವುದೇ, ನೈವೇದ್ಯ ಇಟ್ಟು ನಮಸ್ಕಾರ ಹಾಕಿದರೆ ತೀರುವುದೇ. ಬಾಬಾ ಅಂಬೇಡ್ಕರ, ಬಾಬಾ ಅಂಬೇಡ್ಕರ, ಬಡವರ ಮನೆ ಭಾಸ್ಕರ, ಬಾಬಾ ಅಂಬೇಡ್ಕರ, ಭಾರತದ ಭಾಸ್ಕರ, ನೀವೇ ಇರದಿದ್ದರೆ ನಾವೇನಾಗುತ್ತಿದ್ದೆವು, ನೀವೇ ಬರದಿದ್ದರೆ ನಾವೇನಾಗುತ್ತಿದ್ದೆವು. ಬಾಬಾ ಅಂಬೇಡ್ಕರ, ಭಾರತದ ಭಾಸ್ಕರ. ಹೀಗೆ ಭಾರತದ ಭಾಸ್ಕರನನ್ನ ಬಡವರ ಮನೆಯ ಬೆಳಕನ್ನು, ಬಡವರ ಮನೆಯ ಕತ್ತಲಿಗೆ ಬೆಳಕಾದವರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಬಹಳ ಖುಷಿ ಆಗ್ತದೆ ನಮಗೆ. ಎಲ್ಲ ತಾಲೂಕಿನ ಪದಾಧಿಕಾರಿಗಳೇ ಹಾಗೂ ಇಷ್ಟೊಂದು ಪ್ರೀತಿಯಿಂದ ಇವತ್ತಿನ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವದ ಅಂಗವಾಗಿ ಏನು ಈ ಕಾರ್ಯಕ್ರಮ ಇವತ್ತು ನಡೆಸಿದಾರೋ, ಮೊದಲನೇದಾಗಿ ಬಾಪೂಜಿ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಕೊಡ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲ ಸಂಖ್ಯೆ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತದೆ, ಮತ್ತೊಂದು ಕಡೆ ದುಃಖನೂ ಆಗ್ತದೆ. ಯಾಕೆ ದುಃಖ ಆಗ್ತದೆ ಅಂದ್ರೆ, ಸ್ಪರ್ಧೆಗೆ ತಾವು ಯಾಕೆ ಇಷ್ಟೊತ್ತು ಇದ್ದೀರಿ ಅನ್ನೋದರ ಹಿಂದೆ ನೀವೆಲ್ಲರೂ ಕೂಡ ಹೆಚ್ಚು ಕಡಿಮೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿರಂತರವಾಗಿ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ ಅರ್ಥ. ಆಗ್ತಾ ಇದ್ದೀರಿ ಅನ್ನೋದಾದ್ರೆ ಉದ್ಯೋಗಕ್ಕಾಗಿ ನೀವು ತುಂಬಾ ಕಾತರರಾಗಿದ್ದೀರಿ ಅಂತಾನೆ ಅರ್ಥ. ಇದರ ಅರ್ಥ ತುಂಬಾ ದಿನಗಳಿಂದ ನಿಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂತಾನೆ ಅರ್ಥ. ಅದಕ್ಕೋಸ್ಕರ ಅದನ್ನು ನೆನೆಸ್ಕೊಂಡಾಗ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಮತ್ತೆ ಇನ್ನೊಂದ್ ಕಡೆ ಸಂತೋಷ ಏನಂದ್ರೆ, ನಾನು ಕೂಡ ಒಂದು ಚಾನ್ಸ್ ನೋಡೋಣ, ಬಹುಮಾನ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಯಂಗ್ಸ್ಟರ್ಸ್, ತುಂಬಾ ಇತ್ತೀಚಿನ ಯುವಕ ಯುವತಿಯರೇನು ಮುಂದೆ ಬಂದಿರಲ್ಲ, ಯು ಆರ್ ದಿ ಇನ್ಸ್ಪಿರೇಷನ್ ಫಾರ್ ದಿಸ್ ಕಾಂಪಿಟೇಷನ್. ಈಗ ಪ್ರೈಸ್ ಏನ್ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅದು ಮುಖ್ಯ ಅಲ್ಲ. ಇದರಿಂದ ಯಾವತ್ತಿಗೂ ಒಬ್ಬ ಕವಿ ಹೇಳ್ತಾನೆ, ಆಲ್ವೇಸ್, ನೀವೆಲ್ಲ ರೀಡರ್ಸ್ ಆಗಿರೋದ್ರಿಂದ ನಾನು ವಸ್ತುನಿಷ್ಠವಾಗಿ ನೇರವಾಗಿ ಮಾತಾಡ್ತೀನಿ. ಪ್ರೈಸ್ ಏನ್ ತುಂಬಾ ಇಲ್ಲ, 3 ಪ್ರೈಸ್ ಇದೆ, 2 ಸಮಾಧಾನಕರ ಪ್ರೈಸ್, 5 ಪಟ್ಟಿಯಲ್ಲಿದೆ, ಹೆಸರು ಹೇಳ್ತೀನಿ, ನನಗೆ ದೊಡ್ಡದಲ್ಲ ಅದು. ಜೊತೆಗೆ ಈಗ ಸೇರಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಗೆ 1-2 ಅಂಶಗಳು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗೋ ರೀತಿಯಲ್ಲಿ 1-2 ಅಂಶಗಳು ಹೇಳಿ ನಾನು ಲಿಸ್ಟ್ ಅನೌನ್ಸ್ ಮಾಡ್ತೀನಿ. ಒಬ್ಬ ಕವಿ ಹೇಳ್ತಾನೆ, ರೀಡ್ ಬಿಟ್ವೀನ್ ದಿ ಲೈನ್ಸ್ ಅಂತ. ರೀಡ್ ಬಿಟ್ವೀನ್ ದಿ ಲೈನ್ಸ್ ಅಂದ್ರೆ ಸಾಲುಗಳು ಇರ್ತವೆ, ಸಾಲುಗಳನ್ನ ಓದಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಕೆಲವರಿಗೆ ಸಾಲುಗಳನ್ನ ಓದಿದ್ರು ಅರ್ಥ ಆಗಲ್ಲ. ಆದ್ರೆ ಬರೆದಿರುವಂತ ಸಾಲುಗಳ ಮಧ್ಯೆ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅವನಿಗೆ ವಿಷಯ ಅರ್ಥ ಆಗುತ್ತೆ ಅಂತ ಅರ್ಥ. ಸಾಲುಗಳ ಮಧ್ಯೆ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ನಾನು ಮುಂಜಾನೆ ಬೇಗ ಬರಬೇಕಾಗಿತ್ತು, ಸ್ವಲ್ಪ ತಡವಾಗಿ ಬಂದೆ, ಇವು 2 ವಾಕ್ಯಗಳು. ಇದ್ರ ಮಧ್ಯೆ ಯಾಕೆ ತಡವಾಗಿ ಬಂದೆ ಅಂತ ವಿಷಯ ಇರ್ತದೆ, ಅದನ್ನ ಗ್ರಾಸ್ಪ್ ಮಾಡ್ತಕ್ಕಂಥ ಶಕ್ತಿ ನಿಮ್ಗೆ ಇರಬೇಕು. ಇನ್ ದ ಸೇಮ್ ವೇ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಇಷ್ಟೆಲ್ಲ ಹಾಕೋಯ್ತಾ ಇದ್ದೀರಿ ಅಂದ್ರೆ ಇದರ ಅರ್ಥ ರಿಕ್ರೂಟ್ಮೆಂಟ್ ರೇಷಿಯೋ ಕಡಿಮೆ ಆಗ್ತಾ ಇದೆ. ಅದನ್ನ ಹೆಚ್ಚಿಸ್ಕೊಳ್ಳಕ್ಕೆ ನಾವೇನ್ ಮಾಡಬೇಕು, ಪ್ರತಿಭೆ ಆಧಾರದ ಮೇಲೆ ಉದ್ಯೋಗಗಳನ್ನ ಕೊಡೋದಾದ್ರೆ ಪ್ರತಿಭೆ ಅಂದ್ರೆ ಏನು ಅಂತ ಈ ಕಾಲಘಟ್ಟಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ಪುನರ್ ವ್ಯಾಖ್ಯಾನ ಮಾಡಬೇಕಾಗುತ್ತೆ. ನಂಬರ್ 1. ನಂಬರ್ 2, ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲರಿಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರಿ ನೌಕರಿಗೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾರೆ.
ಪ್ರೈವೇಟ್ ನಲ್ಲೂ ಕೂಡ ಕಾಂಪಿಟಿಷನ್ ಇದೆ, ಅಲ್ಲೂ ಕೂಡ ಎಕ್ಸಾಮ್ಸ್ ಇದೆ, ಅಲ್ಲೂ ಕೂಡ ಉದ್ಯೋಗಗಳಿದ್ದಾವೆ. ಅದು ಕೂಡ ನಾವು ಟಾರ್ಗೆಟ್ ಮಾಡಬೇಕನ್ನೋ ಮನೋಸ್ಥಿತಿ ನಿಮ್ಮೊಳಗೆ ಬರಬೇಕು. ಕಾರ್ಯಕ್ರಮದಲ್ಲಿ ರಮೇಶ್ ಗಬ್ಬೂರು, ಉಪನ್ಯಾಸಕರಾದ ಕರಿಗೋಳ ಕೆ. ಪವನ್, ನ್ಯಾಯವಾದಿ ಶಿವರಾಜ್ ಸೇರಿದಂತೆ ದಲಿತ ಸೇನೆಯ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು.